ಈಡೇರಲೇಬೇಕು. ಹಾಸ್ಟೆಲ್ ನೌಕರರಿಗೆ ಕನಿಷ್ಠ ವೇತನ ಕೂಡಲೇ ಕಟ್ಟುನಿಟ್ಟಾಗಿ ಜಾರಿ ಆಗಲೇಬೇಕು. ಪಿಎಫ್ ಅನ್ನು ಕಟ್ಟುನಿಟ್ಟಾಗಿ ಆ ಖಾತೆಗಳಿಗೆ ಜಮಾ ಮಾಡಲೇಬೇಕು. ಸರ್, ನಮ್ಮ ಹೆಸರು ಮುನಿಯಪ್ಪ ಅಂತ. ನಾವು ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ. ನಮ್ಮ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವಂತ ನೌಕರರು ತುಂಬಾ ಅನ್ಯಾಯ ಆಗಿದೆ ಸರ್. ಅವರಿಗೆ ಯಾವ ರೀತಿ ಅನ್ಯಾಯ ಅಂದ್ರೆ, ಅವರ ಜೀವನ ಮಾಡ್ಲಿಕ್ಕೆ ಕೂಡ ಇಲ್ಲಿಗೆ ಹಾಸ್ಟೆಲ್ಗೆ ಕೆಲಸ ಮಾಡ್ಲಿಕ್ಕೆ ಅಂತ ಬಂದ್ರು. ಯಾವಾಗಿಂದ ಬಂದ್ರು ಅಂದ್ರೆ 300 ರೂಪಾಯಿಂದ ಕೆಲಸ ಮಾಡಿದ್ದಾರೆ ಅವರು. 300 ರೂಪಾಯಿಂದ. ಆದ್ರೆ ಇವತ್ತು ಏನೋ ಒಂದು ಸರ್ಕಾರ ಯೋಚನೆ ಮಾಡ್ತೋ, ಆ ಸರ್ಕಾರ ಕೂಡ ಹಂಗೆ ಯೋಚನೆ ಮಾಡ್ಲಿಲ್ಲ. ನಮ್ಮ ಹಲವಾರು ಕಾರ್ಮಿಕ ಸಂಘಟನೆಗಳ ಒತ್ತಡದಿಂದ, ಕಾರ್ಮಿಕ ಇಲಾಖೆ ಒತ್ತಡದಿಂದ ಇವತ್ತು 2017ರಲ್ಲಿ ಪರಿಷ್ಕಾರ ಆದಂತ ಪರಿಷ್ಕೃತ ವೇತನ ಇದು 5 ವರ್ಷಕ್ಕೊಮ್ಮೆ ಆಗಬೇಕಾಗಿತ್ತು. ಅದು ಆಗಿಲ್ಲ. 22ರಲ್ಲಿ ಆಗ್ಬೇಕಾಗಿತ್ತು, ಅದು ಪರಿಷ್ಕೃತ ಆಗಿಲ್ಲ. ಆದ್ರೂ ಕೂಡ 25ರಲ್ಲಿ ಅದು ಪರಿಷ್ಕೃತ ವೇತನವನ್ನ ಮಾಡಿದ್ರು. ಆದ್ರೆ 1 ವರ್ಷ ಅದನ್ನ ತಡೆ ಹಿಡಿದ್ರು. ಆಗ ಮಾಡಕ್ಕಾಗಲ್ಲ ಅಂತ 1 ವರ್ಷ ತಡೆ ಹಿಡಿದ್ರು. ಇದೇ ಸಿದ್ದರಾಮಯ್ಯ ಅವರು ಮತ್ತೆ ಲಾಸ್ಟ್ ಅಲ್ಲಿ ಇನ್ನೇನು ಅವರು ಪದವಿ ವಿಮರಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಅದನ್ನ ಪರಿಷ್ಕರಣೆ ಮಾಡಿ ಹೋದ್ರು. ಆ ಪರಿಷ್ಕರಣೆ ಮಾಡಿದಂತ ಒಂದು ವೇತನ, ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ಕೋರ್ಟ್ ಆದೇಶ ಸಮಾನ ಕೆಲಸಕ್ಕೆ ಯಾರು ಮಾಡ್ತಾರೋ ಅವ್ರಿಗೆ ಸಮಾನ ವೇತನ ಕೊಡ್ರಿ ಅಂತ ಹೇಳ್ತದೆ. ಆದ್ರೆ ಇಲ್ಲಿ ಎಲ್ಲಿ ಕೂಡ ಜಾರಿ ಆಗ್ಲಿಲ್ಲ. ಈ ಸಮಾನ ವೇತನ ಅನ್ನೋದು ಹೆಂಗಿರ್ತದೆ ಅಂದ್ರೆ, ಸುಮಾರು 100% ಕಾಯಂ ನೌಕರಿಗೆ ಬರ್ತಿದ್ರೆ ಕನಿಷ್ಠ ಅದರಲ್ಲಿ 90% ವೇತನವನ್ನ ಹೊರಗುತ್ತಿಗೆಯವರಿಗೆ ಕೊಡಬೇಕು ಅಂತ ಹೇಳ್ತದೆ. ಹೊರಗುತ್ತಿಗೆಯವರೆಗೂ ಕೊಡ್ಬೇಕು ಅಂತ ಹೇಳ್ತದೆ. % ಮಾತ್ರನೇ ಇವ್ರು ಮಾಡಿರೋದು, ಪರಿಷ್ಕೃತ ಮಾಡಿರೋದು. ಅದನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ 29 ತಿಂಗಳಲ್ಲಿ ತಡೆ ಹಿಡಿದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ನಮಗೆ FD ಇಂದ ನಮಗೆ ಲೆಕ್ಕಾಚಾರ ಬಂದೈತೆ, ನಮಗೆ ಬಜೆಟ್ ಕೊರತೆ ಆಗ್ತದೆ. 3.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಬೇಕಾಗುತ್ತೆ, ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಡೆ ಮಾಡಿದ್ದಾರೆ. ಅದನ್ನಕ್ಕಾಗಿ ನಾವು ಇವತ್ತು ಕರ್ನಾಟಕದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಕನಿಷ್ಠ ವೇತನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು. ಮತ್ತೆ ನೀವು ಕೊಟ್ಟಿರುವಂತ ಕನಿಷ್ಠ ವೇತನ ನಮಗೆ ಸಾಕಾಗೋದಿಲ್ಲ. ಹೆಚ್ಚಿನ ಬೆಲೆಗಳಿದಾವೆ, ಬೆಲೆಗಳು ಗಗನಕ್ಕೇರಿದಾವೆ ನಾವು ಬಳಸುವಂತದ್ದು. ಅದನ್ನ ಇವತ್ತು ಕನಿಷ್ಠ 36,000 ರೂಪಾಯಿ ಕನಿಷ್ಠ ವೇತನ ಕೊಡಿ ಅಂತ ನಮ್ಮ ಒತ್ತಾಯ ಇದೆ. ಮತ್ತೆ ಇದು ನಿರಂತರವಾಗಿ ಕೆಲಸ ಮಾಡುವಂತ ಕೆಲಸ, ನಿರಂತರ ಕೆಲಸ. ಅದಕ್ಕಾಗಿ ನಿರಂತರ ಸೇವೆಯಲ್ಲಿ ಯಾರ್ಯಾರು ಇದಾರೋ ಅವ್ರನ್ನೆಲ್ಲ ಕೂಡ ಹೆಚ್ಚಿನ ಕಾಲ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸಬಾರ್ದು ಅನ್ನೋದು ಸರ್ಕಾರ ಆದೇಶ ಮಾಡಿದೆ, ಸಂವಿಧಾನ ಹೇಳ್ತದೆ, ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳೆಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ನಿರಂತರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇನ್ನ ಹೊರಗುತ್ತಿಗೆಯಲ್ಲೇ ನಾವಿದ್ದೀವಿ. ಹೊರಗುತ್ತಿಗೆಯಲ್ಲೇ 15 ವರ್ಷ, 20 ವರ್ಷ, 28 ವರ್ಷ ತುಂಬಿದವರು ಇದ್ದೀವಿ ನಾವು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿ. ಇದನ್ನ ಯಾವ ರೀತಿ ನಾವು ಕೇಳಬೇಕು? ಯಾವ ಸರ್ಕಾರಕ್ಕೆ ಕೇಳಬೇಕು? ನಮ್ಗಿರುವ ಸರ್ಕಾರನೇ ತಾನೇ ನಾವು ಕೇಳ್ಬೇಕಾರೋದು. ಅವ್ರು ಯಾಕೆ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂದ್ರೆ, ಇವರೆಲ್ಲ ಬಡವರು, ಇವರು ಅನರಸ್ಥರು, ಇವ್ರಿಗೆ ವಿದ್ಯೆ ಇಲ್ಲ, ಇವ್ರು ಏನ್ ಹೇಳಿದ್ರು ಕೇಳ್ತಾರೆ, ಇವರನ್ನ ಗುಲಾಮರಾಗಿ ಬಳಸ್ಕೋಬೇಕಂತ ಹೇಳ್ಬಿಟ್ಟು ಇವತ್ತು ಆಯ್ಕೆ ಮಾಡೋರು ಇಲಾಖೆಯವರು, ಸಂಬಳ ಕೊಡೋರು ಟೆಂಡರ್ದವ್ರು. ಇದು ಯಾವ ರೀತಿ ನೋಡಿ? ಇದು ಗುಲಾಮಗಿರಿ ಅಲ್ವಾ? ಇದು ಗುಲಾಮಗಿರಿ ಪದ್ಧತಿ ಅಲ್ವಾ? ನಮ್ಗೆ ಅಲ್ಲ, ಆಯ್ಕೆ ಮಾಡೋದು ವಾರ್ಡನ್ಗಳು ಮತ್ತೆ ತಾಲೂಕು ಆಫೀಸರ್ಗಳು, ಡಿಸ್ಟ್ರಿಕ್ಟ್ ಆಫೀಸರ್ಗಳು. ಸಂಬಳ ಕೊಡೋದು ಯಾರು? ನೇಮಕಾತಿ ಆದೇಶ ಕೊಡೋದು ಯಾರು? ಕಾಂಟ್ರಾಕ್ಟರ್ಗಳು. ನೀವು ನಮ್ಮನ್ನ ಆಯ್ಕೆ ಮಾಡಿ ಅವ್ರಿಗೆ ಅಡಬಿಡ್ತಾ ಇದ್ದೀರಾ. ನಮ್ಮನ್ನ ಆಯ್ಕೆ ಮಾಡ್ತಿದ್ದೀರಿ ನೀವು, ಅವ್ರಿಗೆ ಅಡಬಿಡ್ತಾ ಇದ್ದೀರಾ. ಅದನ್ನ ಮಾಡ್ಬೇಡ್ರಿ. ನೀವೇ ನೇಮಕಾತಿ ಆದೇಶ ಮಾಡ್ರಿ, ನೀವೇ ನೇಮಕಾತಿ ಆದೇಶ ಕೊಡ್ರಿ. ಇಲಾಖೆ ವತಿಯಿಂದ ನಮ್ಗೆ ಸಂಬಳ ಕೊಡ್ರಪ್ಪ. ನೀವೇನು ಹೊರಗುತ್ತಿಗೆಯಲ್ಲಿ ಕೊಡ್ತಿದ್ದೀರಿ, ಅದನ್ನೇ ಇಲಾಖೆ ವತಿಯಿಂದ ಕೊಡ್ರಿ, ನಮ್ಗೆ ಸಾಕು. ಬೇಡಿಕೆ ಪರಿಷ್ಕೃತ ವೇತನ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು. ಒಂದು. ಎರಡನೇದು, ಇಲಾಖೆ ವತಿಯಿಂದ ಸಂಬಳ ನೇರವಾಗಿ ನಮಗೆ ಸಿಗಬೇಕು. ಮೂರನೇದು, ಏನು 10 ವರ್ಷ, 15 ವರ್ಷ, 20 ವರ್ಷ ಕೆಲಸ ಮಾಡಿದವರಿಗೆ ಒಂದು ಅಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಚರ್ಚೆ ಆಗಿದೆ. ಅನುಭವದ ಆಧಾರದ ಮೇಲೆ ವೇತನ ಶ್ರೇಣಿಯನ್ನ ಹೆಚ್ಚು ಮಾಡಿ ಅಂತ ಮಾಡಿದ್ದಾರೆ. ಅದನ್ನ ಆದೇಶ ಕೂಡ ಆಗಿದೆ. ಆದ್ರೆ ಅಲ್ಲಿ ಕೊಡ್ತಾ ಇಲ್ಲ.
ಇದೊಂದಾಗಿದೆ. ಅಂತ ಅನುಭವ ಉಳ್ಳಂತ ನೌಕರರನ್ನ ಕೂಡಲೇ ಕಾಯಂ ಮಾಡಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್. ಇದು ಪ್ರಮುಖವಾದ ಡಿಮ್ಯಾಂಡ್ಗಳು ನಮ್ದಿದೆ. ಇದಕ್ಕಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮನ್ನ ಗಮನ ಹರಿಸಿ ಈ ಬಡ ಕಾರ್ಮಿಕರನ್ನ ಒಂದು ಗೋಳನ್ನ ಕೇಳಿ ನೀವು ಅವರಿಗೆ ಬೇಡಿಕೆಗಳನ್ನ ಪರಿಷ್ಕಾರ ಮಾಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಂಡೆ. ಈ ಒಂದು ವೇತನ ಪರಿಷ್ಕಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕ ವರ್ಗ ಅಂತ ಏನೇನು ಸಂಘಟನೆಗಳಿದಾವೆ ಎಲ್ಲ ಕೂಡ ಬೀದಿಗಿಳಿತಾವೆ. ಹಿಂದೆ ಹೋದ ತಿಂಗಳಲ್ಲಿ ಜಂತರ್ ಮಂತರ್ ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳು ಇಳದಂಗೆ ನಮ್ಮ ಕಾರ್ಮಿಕ ವರ್ಗ ಇಳಿದರೆ ಸರ್ಕಾರಗಳು ಯಾವ ಉಳಿಯೋದಿಲ್ಲ. ಇದು ಅಂತೂ ಗ್ಯಾರಂಟಿ. ಕಾರ್ಮಿಕರು 90% ಕಾರ್ಮಿಕರೇ ಇರೋದು, ಬಡವರೇ ಇರೋದು ದೇಶದಲ್ಲಿ. 10% ಮಾತ್ರ ನಿಮ್ಮ ಬಲಾಢ್ಯರು ಇರೋದು. ಅದನ್ನ ಯಾರು ತಟ್ಕೊಳಕ್ ಆಗಲ್ಲ. ಕಾರ್ಮಿಕರು ಎಚ್ಚೆದ್ದುಕೊಂಡು ಅವರು ಹೋರಾಟಕ್ಕಿಳಿದ್ರೆ ಅವರು ಮುಂದಿನ ದಿನಗಳಲ್ಲಿ ನಮಗೆ ರೈತ, ಕೂಲಿ, ಕಾರ್ಮಿಕ, ದಲಿತ ಸಂಘಟನೆಗಳು ಎಲ್ಲಾ ಕೂಡ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಬೇಡಿಕೆಗಳು ಈಡೇರದೆ ಹೋದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನ, ಅನಿರ್ದಿಷ್ಟ ಅವಧಿ ಹೋರಾಟಗಳನ್ನ ಹಮ್ಮಿಕೊಂತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ನಮ್ಮ ಹೆಸರು ಮುನಿಯಪ್ಪ ಅಂತ. ನಾವು ಈ ಜಿಲ್ಲೆಯ ಹಾಸ್ಟೆಲ್ ನೌಕರರ ಸಂಘಟನೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದೆ.